ಇನ್ನು ಸಂಡೂರು ಸೋಲಿನ ಬೆಂಕಿ ಇದೆಯಲ್ಲ, ಅದು ಬಂಡಾಯದ ಕಿಡಿಯನ್ನ ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ ಬಿಜೆಪಿಯಲ್ಲಿ. ಕಾರಣ ನಿನ್ನೆ ಶ್ರೀರಾಮುಲು ಅವರು ಆಡಿದಂತಹ ಪ್ರತಿಯೊಂದು ಮಾತು ಕೂಡ ಬಿಜೆಪಿಯಲ್ಲಿರುವಂತಹ ಭಿನ್ನರಾಗ ಯಾವ ಮಟ್ಟಕ್ಕೆ ಸ್ಫೋಟವಾಗಿದೆ ಅನ್ನೋದು ಉತ್ತರ ಕೊಡ್ತಾ ಇತ್ತು. ಬಳ್ಳಾರಿ ಬಿಜೆಪಿಯಲ್ಲಿ ಮತ್ತೊಂದು ಹಂತದ ಬಿರುಗಾಳಿ ಎದ್ದಿದೆ. ಶ್ರೀರಾಮುಲು ಅವರು ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಸೊ ಶ್ರೀರಾಮುಲು ಅವರ ಸುದ್ದಿಗೋಷ್ಠಿಯ ಮೇರೆಗೆ ಅವರ ಹಾದಿ ಯಾವುದು ಅನ್ನೋದು ಗೊತ್ತಾಗ್ತಾ ಇದೆ. ಎಕ್ಸಿಟ್ ಡೋರ್ ನಲ್ಲಿ ನಿಂತ್ಕೊಳ್ತಾರ ಶ್ರೀರಾಮುಲು ಅವರು ಅನ್ನೋದು ಕುತೂಹಲ. ಕಾರಣ ಅವರು ಪಾರ್ಟಿಯನ್ನು ಬಿಡ್ತೀನಿ ಅನ್ನುವಂತಹ ಆಫರ್ ಅನ್ನು ಕೂಡ ಮಾಡಿದ್ದಾರೆ. ಅವ್ರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನ ಆಯ್ತು, ಬಟ್ ಅವರು ಅಷ್ಟಕ್ಕೆ ಸಮಾಧಾನಗೊಳ್ಳುವಂತಹ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಬಿಕಾಸ್ ಅವ್ರದ್ದು ಬಂಡಾಯ ಮತ್ತು ಕೋಪ ಇರೋದು ನೇರವಾಗಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮೇಲೆನೆ. ಯಾರು ಬಂಡಾಯವನ್ನ ಶಮನ ಮಾಡಬೇಕಾಗಿತ್ತು ಅವರೇ ನನ್ನ ವಿರುದ್ಧ ಅಪಮಾನಕಾರಿಯಾಗಿ ಮಾತಾಡಿದ್ದಾರೆ. ದಿಲ್ಲಿ ಲ್ಯಾಂಗ್ವೇಜ್ ಅನ್ನು ನನ್ನ ಹತ್ರ ಯೂಸ್ ಮಾಡಿದ್ದಾರೆ. ಇದು ಸರಿಯಲ್ಲ, ನಾನು ಸಹಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್ಟಿ ಸಮುದಾಯಕ್ಕೆ ಸೇರಿದಂತಹ ಪ್ರಮುಖ ನಾಯಕನ ಆಯ್ಕೆ ಏನು? ಬಳ್ಳಾರಿಯ ಬೆಂಕಿ ಈ ಸಲ ಬಿಜೆಪಿಯನ್ನ ಆಪೋಷಣ ತೆಗೆದುಕೊಂಡು ಬಿಡುತ್ತಾ? ಈ ಪ್ರಶ್ನೆ ಕುತೂಹಲ ಸದ್ಯಕ್ಕೆ ಮನೆ ಮಾಡ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷ ಯಾವ ಹಂತದಲ್ಲಿ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಕೀ ಪಾಯಿಂಟ್ಸ್ ನಮಗೆ ಸಿಗ್ತಾ ಇದೆ. ರಾಮುಲು ಹೆಗಲಿಗೆ ಸಂಡೂರು ಸೋಲಿನ ಹೊಡೆಯನ್ನ ಹೊರಿಸಿದ್ದು ನೋಡಿ, ಇದೇ ಆಶ್ಚರ್ಯ ಅನ್ಸೋದು. ಯಾಕಂದ್ರೆ ಸದಾನಂದ ಗೌಡರು ಇನ್ನು ಸತ್ಯಶೋಧನಾ ಸಮಿತಿಯ ರಿಪೋರ್ಟ್ ಅನ್ನೇ ಕೊಟ್ಟಿಲ್ಲ. ಅಷ್ಟು ಬೇಗ ಯಾರ ಅಂಪೈರ್ ಸೀಟಲ್ಲಿ ಇರಬೇಕಾಗಿತ್ತು ಅವ್ರು ನಿಮ್ಮಿಂದನೇ ಅಂತ ಹೇಳಿರೋದು ಇಲ್ಲಿ ಅಪಮಾನಕ್ಕೆ ಕಾರಣ ಆಗಿದೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಹೀಗಾಗಿ ಇದು ಮತ್ತೊಂದು ಹಂತದ ಬಿರುಗಾಳಿಯ ಸ್ವರೂಪವನ್ನ ಪಡೆದುಕೊಂಡಿದೆ. ಬಿಜೆಪಿ ಮೇಲೆ ಮಾಜಿ ಸಚಿವ ಶ್ರೀರಾಮುಲು ಅವರು ಮುನಿಸ್ಕೊಂಡಿದ್ದಾರೆ. ನಾನೊಬ್ಬ ಸೀನಿಯರ್ ಲೀಡರು, ನನ್ನನ್ನು ನಡೆಸ್ಕೊಳ್ಳೋದು ಹೀಗ, ನೀವು ಅಪಮಾನ ಮಾಡ್ತೀರಾ, ಸಣ್ಣ ಮಕ್ಕಳ ಮುಂದೆ ನನ್ನನ್ನು ಅಪಮಾನ ಮಾಡ್ತೀರಾ ನೀವು ಅಂತ ಅವ್ರ ಪ್ರಶ್ನೆ. ಮುನಿಸ್ಕೊಂಡಿರುವಂತಹ ಶ್ರೀರಾಮುಲು ಬಿಜೆಪಿಯನ್ನು ಬಿಡ್ತಾರ? ಹಾಗಾದ್ರೆ ಈಗಾಗಲೇ ಬಳ್ಳಾರಿಯಲ್ಲಿ ಮುನಿಸು ಯಾವ್ಯಾವ ಹಂತಕ್ಕೆ ಹೋಗಿದೆ ಈ ಹಿಂದಿನ ರಾಜಕಾರಣದಲ್ಲಿ, ಬಿಜೆಪಿಗೆ ಹೇಗೆ ಪೆಟ್ಟು ಬಿದ್ದಿದೆ ಅನ್ನೋದು ನಮಗೆ ಗೊತ್ತೇ ಇದೆ. ಸೊ ಬಿಜೆಪಿ ಬಿಟ್ಟು ಮತ್ತೊಂದು ಹೊಸ ಪಕ್ಷ ಕಟ್ತಾರಾ ಶ್ರೀರಾಮುಲು ಅವರು ಅನ್ನೋದು ಕುತೂಹಲ. ಎಸ್ ಟಿ ಸಮುದಾಯದ ಪ್ರಭಾವಿ ನಾಯಕ ಶ್ರೀರಾಮುಲು, ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಸೀಸನ್ಡ್ ಪೊಲಿಟಿಷಿಯನ್ ಅವರು. ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನು ಶ್ರೀರಾಮುಲು ಅವರು ಕರೆದಿದ್ದಾರೆ. ತಮಗಾಗ್ತಿರುವಂತಹ ನೋವು ಮತ್ತು ತಮ್ಮ ವಿರುದ್ಧ ಅವ್ರು ಹೇಳ್ತಾ ಇದ್ರು. ನೆನೆ ನಮ್ಮ ಜೊತೆಗೆ ಮಾತಾಡ್ಬೇಕಾದ್ರೂ ಹೇಳ್ತಾ ಇದ್ರು, ನನ್ನನ್ನ ಜನಾರ್ದನ ರೆಡ್ಡಿ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರ ಮಾತನ್ನು ಕೇಳಿಸ್ಕೊಂಡು ಹಿತ್ತಾಳೆ ಕಿವಿ ರೀತಿ ನನ್ನ ವಿರುದ್ಧ ಈ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮಾತಾಡಿದ್ರು ಅಂತ. ಬಿಜೆಪಿ ನಾಯಕರು ಜನಾರ್ದನ ರೆಡ್ಡಿ ವಿರುದ್ಧ ರಾಮುಲು ತೊಡೆತಡ್ತಾರ? ಹಾಗಾದ್ರೆ ಈ ಯಾರ್ಯಾರ ಫ್ರೆಂಡ್ಶಿಪ್ ಮುಗಿದು ಹೋಗ್ಬಿಟ್ಟಿದೆ ರೆಡ್ಡಿ ಹಾಗೂ ರಾಮುಲುದು. ಬಟ್ ಈ ಮಟ್ಟಕ್ಕೆ ಅದು ಕಿತ್ಕೊಂಡು ಹೋಗಿದೆ ಅನ್ನೋದು ಗೊತ್ತಾಗಿದೆ ನಿನ್ನೆ ಯಾವಾಗ ಮಾಧ್ಯಮಗಳ ಮುಂದೆ ಶ್ರೀರಾಮುಲು ಅವರು ಬಂದ್ರು. ಜನಾರ್ದನ ರೆಡ್ಡಿಗೆ ನೀಡಿದ್ದ ಸಂಡೂರು ಉಪಚುನಾವಣೆಯ ಜವಾಬ್ದಾರಿ, ಬಟ್ ಅಲ್ಲಿ ಸರಿಯಾಗಿ ಇಬ್ರು ಒಟ್ಟೊಟ್ಟಿಗೆ ಕೆಲಸ ಮಾಡಲಿಲ್ಲ ಅನ್ನುವಂಥದ್ದು ಮಾತು. ಬಳಿಕ ಅಂತರ ಕಾಯ್ದುಕೊಂಡಿದ್ರು ಮಾಜಿ ಸಚಿವ ಶ್ರೀರಾಮುಲು. ಇದರ ಪರಿಣಾಮ ಏನಾಯ್ತು? 9,000 ಮತಗಳಿಂದ ಬಂಗಾರು ಹನುಮಂತು ಸೋತ್ರು. ಯಾರು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ಕೋಸ್ಕರವಾಗಿ ಅವರು ಮಾತಾಡ್ತಿರ್ಬೋದು, ನನಗೆ ಗೊತ್ತಿದೆ. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದಂತ ಟೈಮಲ್ಲಿ ಈ ರೀತಿ ನನ್ನ ಬಗ್ಗೆ ಆರೋಪಣೆ ಮಾಡಂತ ಟೈಮಲ್ಲಿ ಅವ್ರು ನನ್ನ ಬಗ್ಗೆ ತಿಳ್ಕೊಬೇಕಾಯ್ತು. ತಿಳ್ಕೊಳ್ಳಾರ್ದಂತ ಆರೋಪಣೆ ಮಾಡ್ತಾ ಇದಾರೆ ಅಂದ್ರೆ ಈ ರೀತಿ ಆರೋಪಣೆ ಓಡಿಸಂತ ಟೈಮಲ್ಲಿ ಇದು ವಿಜೇಂದ್ರ ಅವರೇ, ನೀವು ರಾಜ್ಯಾಧ್ಯಕ್ಷ, ನಾನು ರಕ್ಷಣೆ ಮಾಡ್ಬೇಕಾಯ್ತು, ನೀವ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ ಮನಸ್ಸಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ನನ್ನ ಬಗ್ಗೆ ಅಸಮಾಧಾನ ಇರುತ್ತೆ. ಸರಿಯಲ್ಲ, ನೆನ್ಪಿಡ್ಕೊಳ್ರಿ. ಎಲ್ಲಾ ಉದ್ದೇಶವನ್ನು ಎಲ್ಲಾ ವಿಚಾರಗಳನ್ನು ಹೈಕಮಾಂಡ್ ಪ್ರಮುಖರು ಕೂಡ ನಾನು ಡೆಲ್ಲಿಗೆ ಹೋದಂತ ಟೈಮಲ್ಲಿ ಕೂಡ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವ್ರಿಗೆ ಹೇಳಿ ಬರ್ತೀನಿ ಸರ್, ನಮ್ಮ ಉಸ್ತುವಾರಿಗಳಿಗೆ ಹಿಂಗ ನಡ್ಕೊಂಡಿದ್ದಾರೆ ಅಂತ ಹೇಳಿ. ಸಂತೋಷ್ ಜಿ ಅವರು ಕೂಡ ಹೇಳ್ತೀನಿ ಸರ್ ನಾನು. ಮತ್ತೆ ನಂತರ ಅಮಿತ್ ಶಾ ಅವರಿಗೆ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟರೆ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿ ಬರ್ತೀನಿ ಸರ್ ನಾನು. ತಿಳ್ಕೊಳ್ಳಾರ್ದಂತ ಆರೋಪಣೆ ಮಾಡ್ತಾ ಇದಾರೆ ಅಂದ್ರೆ ಇದು ಸಹಜ, ತಪ್ಪು ಅನ್ನಂತ ಮಾಹಿತಿಯನ್ನು ಕೂಡ ಹೇಳಿದಂತ ಟೈಮಲ್ಲಿ ಅವರು ಏನೋ ಹೇಳ್ತಾರೆ. ಹಂಗಂದ್ರೆ ಬ್ಯಾಡ ಬಿಡಿ ಸರ್, ನನ್ಗೆ ಪಾರ್ಟಿಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ರಿ, ನಾನ್ ಬಿಟ್ಟು ಹೋಗಂಗಿದ್ರೆ ಬಿಟ್ಟು ಹೋಗ್ತೇನೆ, ನಾನು ಯಾಕೆ ವಜ್ಜೆ ಆದ್ಮೇಲೆ ಹಾಕಿರ್ಬೇಕು ಅಂತ ಹೇಳ್ರಿ.